ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅವಿನಾಶ್, ನನ್ನ ಜೊತೆ ನನ್ನ ಫ್ರೆಂಡ್ ಧೀರಜ್. ಇವತ್ತಿನ ಏನಪ್ಪ ಲಾಗ್ ಅಂತ ಹೇಳಿದ್ರೆ, ನಾವು ಆಕ್ಚುಲಿ ಹುಡುಗಿನಲ್ಲಿ ಮಕ್ಕಳ ಗುಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಾನು ಮತ್ತೆ ನನ್ನ ಫ್ರೆಂಡ್. ಓಕೆನಾ? ಇದ್ದೇ ನೋಡಿ ಗೆಳೆಯರಿ. ಹಾಯ್ ಗೆಳೆಯರಿ, ಇದು ನಮ್ಮ ಹೋಗ್ಬೇಕು. ಇಲ್ಲಿ ನಮ್ದು 5 ಕಿಲೋಮೀಟರ್ ರೀಚ್ ಆಗ್ಬಿಡ್ತೀವಿ ನಾವು. ನಿಯರ್ ಬೈ ಈಗ ನಮಗೆ ನೋಡಿ ಇಲ್ಲಿ ಕೆಲಸಕ್ಕೆಲ್ಲ ಹೋಗ್ತಿದ್ದಾರೆ. ಈ ಪ್ಲೇಸ್ ಇರೋದ್ರೆ ಸುಮಾರು ಒಂದು ವರ್ಷದ ಮೇಲೆ ಆಯ್ತು ಅನ್ಸುತ್ತೆ. ಆಕ್ಚುಲಿ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನೀರುದು ಇದೆಲ್ಲ ಬೇಡ, ಇದು ನಮ್ ಸೀಕ್ರೆಟ್. ಗರ್ಲ್ ಫ್ರೆಂಡ್ ಇರೋದಲ್ಲೇ, ಸೊ ಹಾಗಾಗಿ ನಾವು ನೋ ಅದಕ್ಕೇನಲ್ಲ, ನಾನಲ್ಲಿ ಅಲ್ಲಿ ಬೆಟ್ಟ ನೋಡಕ್ ಹೋಗ್ತಿರೋದಷ್ಟೇ. ಅವಳಿದ್ರು ಒಂದೇ, ಇಲ್ಲಾಂದ್ರೂ ಒಂದೇ. ನಂಗೆ ಇಷ್ಟ ದಿನ ನೀನ ಬೇಕತ್ತ ಕಣ್ಣೀರ್ ಹಾಕ್ತೀನಿ. ಈಗ ಹೇಳ್ತೀನಿ ಕೇಳ. ಏ ರಂಡಿ ಮಗನ, ನೀ ಯಾ ಹಾದ್ರಗಿತ್ತಿ ಸಂಗಾಡ್ಸಕ್ರ ಇರ, ನಿಂದ ಅವಶ್ಯಕತೆ ನನಗಿಲ್ಲ. ಇಲ್ಲ ಕಟ್ ಮಾಡೋದೆಲ್ಲ ಏನಿಲ್ಲ. ಅವಳಿದ್ರು ಒಂದೇ, ಇಲ್ಲಾಂದ್ರೂ ಒಂದೇ. ನಂಗೆ ಇವಾಗ ಚಿನ್ನದಂತ ಹುಡುಗಿ ಸಿಕ್ಕಿದ್ದಾಳೆ, ಅವಳ ಬಿಟ್ಟು ನಂಗೆ ಯಾರು ಬೇಡ. ಏನಂತೀಯ ಅವಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೀಗೆ ಹೋಗ್ಬೇಕು ಸೈಲಾಗಿ. ತುಂಬ ಅಪ್ಪಿದೆ ಮಾತ್ರ. ಬರೀ 70 ರೂಪಾಯಿಗೆ ಹಾಕ್ಕೊಂಡ್ ಬಂದಿದ್ದೀವಿ. ಅವಾಗ ಕಳ್ಕೊಂಡು ಹೋಗ್ಬೇಕಾಗುತ್ತೆ. ನೋಡೋಣ ಏನಾಗುತ್ತೆ. ಆಕ್ಚುಲಿ ಹಾಗೆ ಬರ್ಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇದ್ರ ಬ್ರೇಕ್ ಕೂಡ ಇಲ್ಲ. ರಿಟರ್ನ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿದ್ರೆ. ಆಯ್ತು, ಆಮೇಲೆ ನೋಡ್ತಾ ಇದ್ದೀರಲ್ಲ, ಜೀವನ ಅಂದ್ಮೇಲೆ ಈ ತರ ಪ್ಲೇಸ್ಗೆಲ್ಲ ಸುತ್ತಾಡ್ಕೊಂಡ್ ಬರ್ಬೇಕು ಗೆಳೆಯರಿ. ಯಾಕಂದ್ರೆ ಜೀವನ ಅನ್ನೋದು ಒಂದು ಗಾದೆ ಮಾತಿಗೆ ಏನಾದ್ರು ಯಾವ ಇಮೇಜು ಹಾಳು ಮಾಡಕ್ ಸಾಧ್ಯ ಇಲ್ಲ ಸರ್. ಯಾವ ಇಮೇಜು ಹಾಳು ಮಾಡಕ್ ಸಾಧ್ಯ ಇಲ್ಲ. ಅಂಟಿಲ್ಲ ಅನ್ಲೆಸ್ ನನ್ ಕೆಲಸ ನಾನ್ ಕರೆಕ್ಟ್ ಆಗಿದ್ದಾಗ ಮಾತ್ರ. ಇದೆಲ್ಲ ಕಾತಿಕ ಮಕ್ಕ ಆಡ್ಕೊಂಡು ಹೋಗ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ಕಡೆ ಹೋದ್ರೆ ತಾಕೇರಿಗೆ ಹೋಗ್ತೀವಿ. ಈಗ ಸ್ಟ್ರೈಟ್ ಆಗಿ ಹೋದ್ರೆ ಮಕ್ಕಳ ಗುಡಿ ಬೆಟ್ಟಕ್ಕೆ. ಇಲ್ಲಿಂದ ಒಂದು 1 ಕಿಲೋಮೀಟರ್ ಇದೆ ಅಷ್ಟೇ. ಆರಾಮಾಗಿ ಹೋಗ್ಬೋದು. ನಿಮಗೆ ಏನಾದ್ರು ಬೇಕಾದ್ರೆ ಕಾಫಿ ಟೀಗೆಲ್ಲ ಅಂಗಡಿದೆ. ನೀನು ಜೀವನದಾಗ ಏನ್ ಚಂಟನೂ ಇಲ್ಲ. ಸುತ್ತಾಡ್ಬೇಕು, ನಕ್ಕನ್ನು ಎಂಜಾಯ್ ಮಾಡ್ಬೇಕು. ನಾಕಲ್ಲೇ ಹೋಗುವಾಗ ತಳ್ಕೊಂಡು ಉಜ್ಜಾಡ್ಕೊಂಡು ಹೋಗ್ಬೇಕನ್ಸುತ್ತೆ. ಪೆಟ್ರೋಲು ಗೊತ್ತಿಲ್ಲ. ಈ ಮಣ್ಣು ಬ್ಯಾಕ್ ನ ಕಾರಲ್ಲಿ ಬಂದಿದೆ ಇಲ್ಲಿ. ಫ್ರೆಂಡ್ ಕಾರಲ್ಲಿ ನನ್ನ ಕರ್ದೇ ಇಲ್ಲ ನೋಡಿ. ಒಬ್ಬೊಬ್ನೇ ಹೋಗೋದು ಇವನು. ನಾನ್ ಮಾತ್ರ ಎಲ್ಲಾದ್ರೂ ಹೋಗೋದೇ ಇವನ್ನ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ನಾಯಿ ಬಾಲ ತರ ಕರ್ಕೊಂಡು ಹೋಗ್ತೀನಿ. ಇವನು ಕಟ್ ಮಾಡ್ಕೊಂಡು ಹೋಗ್ತಾನೆ. ಫ್ರೆಂಡ್ಶಿಪ್ಗೆ ಬೆಲೆನೇ ಇಲ್ಲ ಈ ಕಾಲದಲ್ಲಿ. ಎಲ್ಲ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ನೋಡ್ತಾ ಇದೀರಲ್ಲ, ಇಲ್ಲೇ ಸುಮಾರು ಮನೆಗಳೆಲ್ಲ ಇದಾವೆ ಈ ಕಲ್ಲು ಮೇಲೆ. ಇಲ್ಲಿ ಆಕ್ಚುಲಿ ನೀರುದು ಎಕ್ಸ್ ಮನೆನೇ ಇಲ್ಲೇ ಇರೋದು. ಆಕ್ಚುಲಿ ಬೈಕ್ ಹೋಗ್ತಾ ನೋಡ್ಬೇಕಲ್ಲಿ. ಗೈಸ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇಂದ ಬರೀ ಅದು 200 ಕಿಲೋಮೀಟರ್ಸ್ ಅಷ್ಟೇ. 200 ಮೀಟರ್ಸ್ ಸಾರಿ. ಅಷ್ಟಲ್ಲ ಗಾಡಿ. ಗೈಸ್ ಯಾವತ್ತು ಗಾಡಿ ಓಡಿಸ್ಬೇಕಾದ್ರೆ ಓವರ್ ಸ್ಕೋಪ್ ತಗೊಂಬೇಡಿ. ಯಾಕಂದ್ರೆ ಈ ತರ ಆಗುತ್ತೆ. ಅಯ್ಯೋ ತಗಡೆ ಗಿಟ್ಟಿ ಕಣೋ. ಫೈನಲಿ ರೀಚ್ ನಾವು ಮಕ್ಕಳ ಗುಡಿ ಬೆಟ್ಟಕ್ಕೆ. ಒಳ್ಳೆ ವ್ಯೂ ಮಾತ್ರ. ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ 1 ವೀಕ್ ಆದ್ಮೇಲೆ. ಗೈಸ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ. ಗೈಸ್ ನೋಡಿದ್ರಲ್ಲ, ಇದೇ ಮಕ್ಕಳ ಗುಡಿ ಬೆಟ್ಟ. ಇಲ್ಲಿ ಬಂದಿದ್ರಿಂದ ಬರೀ ಇವನು ಇದೇ ಮಾಡ್ತಾ ಇದ್ದಾನೆ. ಇನ್ನ ಗತಿ ಇಲ್ಲ ಇವನ್ಗೆ. ಜಿಮ್ಗೆ ಹೋಗಿದ್ನಂತೆ. ನಾವೆಲ್ಲ ಯಾವ ಜಿಮ್ಗೂ ಹೋಗ್ಲಿಲ್ಲಪ್ಪ. ನನ್ ಕಟ್ಸ್ ನೋಡಿದ್ರೆ ನನ್ ಮಗ ಎದುರ್ಕೊಳ್ಳೋನು. ಎಷ್ಟೊಂದ್ ಜನ ಅದಕ್ಕೆ ಸಾಯ್ತಾ ಇರೋದು ಇವಾಗ ಜಿಮ್ಮಲ್ಲನ್ನ. ಶಿವಾಯ ನಮ್ಮ ಎಲ್ಲ ಕೋಟೆ ಬೆಟ್ಟನ ನೋಡ್ಕೊಂಡು, ಸಾರಿ ಮಕ್ಕಳ ಗುಡಿ ಬೆಟ್ಟನ ನೋಡ್ಕೊಂಡು ಇವಾಗ ರಿಟರ್ನ್ ಟು ಹೋಮ್ ಅನ್ನೋ ತರ ಹೋಗ್ತಾ ಇದೀವಿ ವಾಪಸ್ಸು. ಹೋಗ್ಬೇಕು ಇವಾಗ. ಅಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಬಲೆ ಬಲೆ.